ಪ್ರತಿ ವರ್ಷ ಲಕ್ಷ ಲಕ್ಷ ಖರ್ಚು ಮಾಡಿ ಗೊಬ್ಬರ ಹಾಕಿದ್ರು ಇಳುವರಿ ಬರ್ತಿಲ್ವಾ? ಮೆಣಸಿನಕಾಯಲ್ಲಿ ಕಪ್ಪುನುಸೆ, ಹತ್ತಿಯಲ್ಲಿ ಗುಲಾಬಿ ಬಣ್ಣದ ಹುಳು ಕಡಿಮೆ ಆಗ್ತಿಲ್ವಾ? ಇದಕ್ಕೆಲ್ಲ ಮುಖ್ಯ ಕಾರಣ ನೆಲದ ಆಯಾಸ. ಪ್ರತಿ ಸಾರಿ ಒಂದೇ ಬೆಳೆಯನ್ನು ಬೆಳೆಯುವುದರಿಂದ ಮಣ್ಣು ತನ್ನ ನೈಸರ್ಗಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ. ಅದಕ್ಕೆ ನಿಮ್ಮ ಹೊಲ ಹುಳು ಉಪ್ಪಟೆಗಳಿಗೆ ಅಡ್ಡವಾಗಿ ರೋಗಗಳಿಗೆ ತವರೂರಾಗಿ ಬದಲಾಗುತ್ತಿದೆ. ಇದರ ಹಿಂದಿರೋ ಅಸಲಿ ಸೈನ್ಸ್ ಏನ್ ಗೊತ್ತಾ? ಮೆಣಸಿನಕಾಯಿ, ಹತ್ತಿ, ಜೋಳದಂತಹ ಬೆಳೆಗಳು ಹೆವಿ ಫೀಡರ್ಸ್. ಅಂದ್ರೆ ಇವು ಭೂಮಿಯಲ್ಲಿರೋ ಪೋಷಕಾಂಶಗಳನ್ನು ಅತಿಯಾಗಿ ಬಳಸ್ಕೊಳ್ತವೆ. ವರ್ಷದ ಪೂರ್ತಿ ಇವೇ ಬೆಳೆ ಹಾಕಿದ್ರೆ ಮಣ್ಣಿನಲ್ಲಿರೋ ಸಾರಜನಕ ಮತ್ತು ರಂಜಕ ಪೂರ್ತಿ ಖಾಲಿಯಾಗಿ ಹೋಗುತ್ತೆ. ಆಮೇಲೆ ನೀವು ಎಷ್ಟು ದುಬಾರಿ ಗೊಬ್ಬರ ಹಾಕಿದ್ರೂ ಗಿಡಗಳು ಅದನ್ನು ಹೀರಿಕೊಳ್ಳಕ್ಕೆ ಆಗಲ್ಲ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಬೆಳೆ ಪರಿವರ್ತನೆ, ಕ್ರಾಪ್ ರೊಟೇಷನ್. ಮೆಣಸಿನಕಾಯಿ ಅಥವಾ ಹತ್ತಿ ಬೆಳೆದ ಮೇಲೆ ಹೆಸರು, ಉದ್ದು ಅಥವಾ ಶೇಂಗಾ ಬೆಳೆಯಿರಿ. ಇವುಗಳ ಬೇರುಗಳಲ್ಲಿರೋ ರೈಜೋಬಿಯಂ ಗಾಳಿಯಲ್ಲಿರೋ ಸಾರಜನಕವನ್ನು ಮಣ್ಣಿಗೆ ಸೇರಿಸುತ್ತೆ. ಅಂದ್ರೆ ನಿಮ್ಮ ಹೊಲಕ್ಕೆ ನೀವು ಉಚಿತವಾಗಿ ನ್ಯಾಚುರಲ್ ಯೂರಿಯಾ ಕೊಡ್ತಿದ್ದೀರಿ ಅಂತ ಅರ್ಥ. ಹೀಗೆ ಬೆಳೆ ಬದಲಿಸಿದಾಗ ಹುಳುಗಳ ಲೈಫ್ ಸೈಕಲ್ ಕಟ್ ಆಗುತ್ತೆ. ಮೆಣಸಿನಕಾಯಿ ಹುಳುಗಳಿಗೆ ಹತ್ತಿ ಮೇಲೆ ಆಹಾರ ಸಿಗಲ್ಲ, ಅವುಗಳ ಕತೆ ಅಲ್ಲಿಗೆ ಮುಗಿಯುತ್ತೆ. ಅಷ್ಟೇ ಅಲ್ಲ, ಬೇರುಗಳ ಆಳ ಕೂಡ ಬದಲಾಗುತ್ತೆ. ಹತ್ತಿ ಬೇರುಗಳ ಆಳಕ್ಕೆ ಹೋದ್ರೆ ಜೋಳದ ಬೇರುಗಳು ಮೇಲ್ಭಾಗದಲ್ಲಿ ಇರುತ್ತೆ. ಇದರಿಂದ ಭೂಮಿಯ ಎಲ್ಲಾ ಪದರುಗಳಲ್ಲಿರೋ ಪೋಷಕಾಂಶಗಳು ಸಮನಾಗಿ ಬಳಕೆಯಾಗುತ್ತೆ. ಬೆಳೆ ಬದಲಿಸುವುದು ಅಂದ್ರೆ ನಿಮ್ಮ ಭೂಮಿಯನ್ನು ರೀಚಾರ್ಜ್ ಮಾಡಿದ ಹಾಗೆ. ಅದಕ್ಕೆ ಬೆಳೆ ಪರಿವರ್ತನೆ ಪದ್ಧತಿ ಪಾಲಿಸಿ ಭೂಮಿಯ ಆರೋಗ್ಯದ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಿ. ಈ ಮಾಹಿತಿ ಇಷ್ಟವಾದ್ರೆ ಇನ್ನೊಬ್ಬ ರೈತರಿಗೂ ಶೇರ್ ಮಾಡಿ.